ಒಂದು ಮರವು ಎತ್ತರಕ್ಕೆ ಬೆಳೆಯಬೇಕಾದರೆ ಅದರ ಬೇರುಗಳು ಕೆಳಗೆ ಆಳಕ್ಕೆ ಇಳಿಯಬೇಕು. ಪ್ರಿಯರೇ, ನಮ್ಮಲ್ಲಿ ಪ್ರತಿಯೊಬ್ಬರೂ ಶ್ರೇಷ್ಠರಾಗಲು ಬಯಸುತ್ತೇವೆ. ಆದರೆ ನಾವು ಆರಿಸಿಕೊಳ್ಳುವ ಮಾರ್ಗಗಳು ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುವ ಬದಲು ಅನೇಕ ಬಾರಿ ನಮ್ಮಲ್ಲಿ ಅಹಂಕಾರವನ್ನು ಬೆಳೆಸುತ್ತದೆ. ಇದಕ್ಕೆ ಒಂದು ಉದಾಹರಣೆ ನಮ್ಮ ಸುತ್ತಮುತ್ತ ನಾವು ನೋಡುವ ಸ್ಪರ್ಧಾತ್ಮಕ ಜಗತ್ತು. ನಾವು ನಮ್ಮನ್ನು ಇತರರಿಗಿಂತ ದೊಡ್ಡವರೆಂದು ಅಥವಾ ಹೆಚ್ಚು ತಿಳಿದವರೆಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಇದರ ಫಲಿತಾಂಶವೇನು? ಇತರರ ಮೇಲಿನ ಟೀಕೆ, ಸಹಕಾರದ ಕೊರತೆ ಮತ್ತು ಅಂತಿಮವಾಗಿ ಒಂಟಿತನ. ಈ ಅಹಂಕಾರ ನಮ್ಮ ಬೆಳವಣಿಗೆಯನ್ನು ನಿಲ್ಲಿಸಿಬಿಡುತ್ತದೆ. ಆದರೆ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ಬಹಳ ಸರಳವಾದ ಮತ್ತು ಒಂದು ಸುಂದರವಾದ ಸಂದೇಶವನ್ನು ನೀಡುತ್ತಾರೆ. ನೀವು ದೇವರ ದೃಷ್ಟಿಯಲ್ಲಿ ಸ್ವರ್ಗ ಸಾಮ್ರಾಜ್ಯದಲ್ಲಿ ಕನಿಷ್ಠರಾದರೆ, ನೀವು ವಿನಮ್ರರಾದರೆ, ನೀವು ಸ್ನಾನಿಕ ಯೌವನನಿಗಿಂತಲೂ ಶ್ರೇಷ್ಠರಾಗುತ್ತೀರಿ ಎಂದು. ಪ್ರಿಯರೇ, ಒಂದು ಮರವು ಎತ್ತರಕ್ಕೆ ಬೆಳೆಯಬೇಕಾದರೆ ಅದರ ಬೇರುಗಳು ಕೆಳಗೆ ಆಳಕ್ಕೆ ಇಳಿಯಬೇಕು. ಬೇರುಗಳು ಆಳಕ್ಕೆ ಇಳಿಯದಿದ್ದರೆ ಅದು ಮೇಲೆ ಎಷ್ಟೇ ಬೆಳೆದರೂ ಚಿಕ್ಕ ಗಾಳಿಗೂ ಅದು ಅಲ್ಲಾಡಿ ಬೀಳುತ್ತದೆ. ದೇವರ ದೃಷ್ಟಿಯಲ್ಲಿ ನಾವು ಪ್ರಪಂಚದಂತೆ ಮೇಲಕ್ಕೆ ಹೋಗಲು ಪ್ರಯತ್ನಿಸಬಾರದು. ನಾವು ದೇವರಲ್ಲಿ ಉನ್ನತ ಸ್ಥಾನಕ್ಕೆ ಏರಲು ಮೊದಲು ಕೆಳಗೆ ಹೋಗಬೇಕು, ದೀನರಾಗಬೇಕು, ವಿನಮ್ರರಾಗಬೇಕು. ದೇವರು ನಮಗೆ ಈ ಒಂದು ಬುದ್ಧಿಶಕ್ತಿಯನ್ನು, ಈ ವಿನಮ್ರತೆಯ ಒಂದು ಜ್ಞಾನವನ್ನು ಕರುಣಿಸಲಿ ಎಂದು ನಾವು ಪ್ರಾರ್ಥಿಸೋಣ. ನಾವು ನಮ್ಮನ್ನು ತಗ್ಗಿಸಿಕೊಂಡಾಗ ದೇವರು ನಮ್ಮನ್ನು ಉನ್ನತಿಗೇರಿಸುತ್ತಾರೆ. ಆಮೇಲೆ